ಎಸ್.ಆರ್. ವಿಶ್ವನಾಥ್ ಶಾಸಕರು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರು ಬಿಜೆಪಿಯಿಂದ ಆಯ್ಕೆಯಾಗಿದ್ದಾರೆ, ಗೌರವಾನ್ವಿತರು. ಸರ್, ನೀವೊಂದು ಸ್ಟೇಟ್ಮೆಂಟ್ ಮಾಡಿದ್ರಿ ಇತ್ತೀಚೆಗೆ, ನಾನು ಗಮನಿಸಿದ್ದೆ ನಿಮ್ಮನ್ನ. ಇತ್ತೀಚೆಗೆ ನಾನು ನಿಮ್ಮ ಸದನದಲ್ಲಿ ನಿಮ್ಮನ್ನು ನೋಡಿದ ನಂತರ ಆವಾಗ್ಲಿಂದ ಗಮನಿಸ್ತಾ ಇದ್ದೇನೆ. ನೀವೊಂದು ಸ್ಟೇಟ್ಮೆಂಟ್ ಮಾಡ್ತೀರಿ, ನೀನು ನನ್ನ ತೋಟದ ಮನೆ ಐತೆ, ಅಲ್ಲಿ ನಾಯಿಗಳಿಲ್ಲ, ನಿನ್ನನ್ನು ಅಲ್ಲಿ ಕೆಲ್ಸಕ್ಕೆ ಇಟ್ಕೊಂತೀನಿ, ಸಂಬಳ ಕೊಡ್ತೀನಿ. ಲಾಯರ್ ಜಗದೀಶ್ ಅವ್ರಿಗೆ ಒಂದು ಓಪನ್ ಚಾಲೆಂಜ್ ಮಾಡ್ತೀರಿ. ಚಾಲೆಂಜ್ ಸ್ವೀಕಾರ ಮಾಡಿಲ್ಲ ಅಂದ್ರೆ ನೀನು ನಮ್ಮ ತೋಟದ ಮನೆಯ ನಾಯಿಯಾಗಿ ಬರ್ಬೇಕು ಅಂತ ಹೇಳಿ ಸ್ವೀಕಾರ ಮಾಡ್ತೀರಿ. ಆದ್ರೆ ಪರೋಕ್ಷವಾಗಿ ಇವತ್ತು ಅವರ ಮನೆಯ ಲಾಯರ್ ಜಗದೀಶ್ ಅವರ ಮನೆಯ ಸಾಕು ನಾಯಿಯ ಸಾವಿಗೆ ನೀವೇ ಕಾರಣ ಆಗ್ಬಿಟ್ರಿ ಅಂತ ಅನ್ನಿಸ್ತಾ ಇದೆ ಸರ್. ಅವ್ರ ಸೋಷಿಯಲ್ ಮೀಡಿಯಾವನ್ನ ನಾನು ಗಮನಿಸ್ತಾ ಇದ್ದೇನೆ. ಅವ್ರ ಮೇಲೆ ನಿಮ್ ಕಡೆಯವರೋ ಅಥವಾ ನೀವು ಇನ್ಫ್ಲೂಯೆನ್ಸ್ಡೋ ನಮಗ್ ಗೊತ್ತಿಲ್ಲ, ಒಂದು FIR ಆಗಿದೆ. ಆ FIR ಆದ್ಮೇಲೆ ಪೊಲೀಸರು ಅವರನ್ನ ಬಂಧಿಸ್ಲಿಕ್ಕೆ ಅಥವಾ ಎನ್ಕ್ವೈರಿ ಮಾಡ್ಲಿಕ್ಕೆ ಅವ್ರ ಮನೆಗೆ ಹೋದಾಗ ಅವ್ರು ಇಲ್ಲದ ಸಮಯದಲ್ಲಿ ಹೊರಗಡೆ ಇದ್ದ ನಾಯಿಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪೊಲೀಸ್ನವರು ಸೆಡೇಷನ್ ಹಾಕಿದ್ದಾರೆ. ಸೆಡೇಷನ್ ಹಾಕಿ ಅದು ಓವರ್ ಡೋಸ್ ಆಯ್ತೋ ಇನ್ನೊಂದಾಯ್ತೋ ಗೊತ್ತಿಲ್ಲ, ಲ್ಯಾಬ್ ಕಳ್ಸಿದಾರಂತೆ. ಅದನ್ನು ಬರ್ಬೇಕು ರಿಪೋರ್ಟ್ಸ್ ಅಂತಾನು ಅವ್ರ ಸೋಷಿಯಲ್ ಮೀಡಿಯಾದಲ್ಲೇ ಇದೆ. ಆದ್ರೆ ಒಂದು ನಾಯಿ ಸಾವನ್ನಪ್ಪಿದೆ. ಇದನ್ನ ನೋಡಿ ಬೇಸರ ಆಯ್ತು, ಬಹಳ ನೋವಾಯ್ತು. ನಿಮ್ಮ ರಾಜಕೀಯ ವಿಚಾರಗಳಲ್ಲಿ ಒಂದು ಅನ್ಯಾಯವಾಗಿ ಒಂದು ಮೂಕ ಪ್ರಾಣಿಯ ಬಲಿ ಆಯ್ತಲ್ಲ ಇವತ್ತು ಅಂತ. ಇವನ್ ನಮ್ ಡಿಪಾರ್ಟ್ಮೆಂಟ್ ಅವರು ನೋಡ್ರಿ, ನಿಮ್ಮೇಲೆ ತುಂಬಾ ಅಭಿಮಾನ ರೀ ನಮ್ಗೆಲ್ಲ. ನೋಡಿ, ಹೊರಗಡೆ ಹೇಗೆ ದೇಶ ಕಾಯ್ತಾ ಸೈನಿಕರಿದಾರೋ ಹಾಗೆ ಶಾಂತಿ ಸುಭದ್ರತೆಯನ್ನ ಕಾಪಾಡಕ್ಕೆ ಅಂತ ದೇಶದ ಒಳಗೆ ಇರುವಂತಹ ಸೈನಿಕರು ನಮ್ ಡಿಪಾರ್ಟ್ಮೆಂಟ್ ಅಂದ್ರೆ ಅಷ್ಟು ಹೆಮ್ಮೆ ಇದೆ ನಮಗೆ. ಡಿಪಾರ್ಟ್ಮೆಂಟ್ ಇರೋದು ಅದಕ್ಕೆ. ಸಾಕು ಪ್ರಾಣಿಗಳಿಗೆ ಸೆಡೇಷನ್ ಕೊಡುವಂತ ಒಂದು ಅರ್ಜೆನ್ಸಿ ಆದ್ರೂ ಏನಿತ್ತು? ಆ ತರ ಒಂದು ಪ್ರೆಷರ್ ನಿಮ್ ಮೇಲೆ ಯಾರು ಹಾಕಿದ್ರು? ಈ ಎಲ್ಲ ಅನುಮಾನ ಉಟ್ಕೊಳತ್ತೆ. ಲಾಯರ್ ಜಗದೀಶ್ ಅವರ ಫೇಸ್ಬುಕ್ ಅನ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ಈ ಎಲ್ಲಾ ಅನುಮಾನಗಳು ಸಾಮಾನ್ಯ ಜನರಿಗೆ ಖಂಡಿತ ಉಟ್ಕೊಳತ್ತೆ. ನೋಡ್ರಿ, ಎಸ್.ಆರ್. ವಿಶ್ವನಾಥ್ ಸರ್, ನೀವು ಒಂದು ಗಮನಿಸ್ಬೇಕು, ಲಾಯರ್ ಜಗದೀಶ್ ಅವರು ಸಾಮಾನ್ಯ ಲಾಯರ್ ಜಗದೀಶ್ ರೀ. ಅವ್ರೇನ್ MLA MP ಹೋದ್ರೆ ಹೋಗ್ಲಿ, ಏನಾದ್ರೂ ಒಂದು ಗ್ರಾಮ ಪಂಚಾಯತ್ ಮೆಂಬರ, ಅವ್ರ ವಿರುದ್ಧ ನೀವು ಜಿದ್ದಿಗೆ ನಿಂತಿದ್ದೀರಿ, ಹೋರಾಟಕ್ಕೆ ನಿಂತಿದ್ದೀರಿ. ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಅಭಿಮಾನಿಗಳು ನಿಮಗೇನೋ ಬಹಳ ಮಾನಸಿಕವಾಗಿ ಘಾಸಿ ಆಗ್ಬಿಟ್ಟಿದೆ ಅಂತ ಹೇಳಿ ಅವ್ರದ್ದು ಜಗದೀಶ್ ಅವರ ಫೋಟೋಗಳನ್ನಿಟ್ಟು ಪೊರ್ಕೆಗಳಲ್ಲಿ ಹೊಡೆಯುವಂಥದ್ದು, ಕೆಟ್ಟ ಕೊಳ್ಕ ಭಾಷಣ ಮಾಡಿದ್ದು, ಅವರ ಪ್ರತಿಮೆಗೆ ಬೆಂಕಿ ಹಚ್ಚಿದ್ದು, ಇದೆಲ್ಲವನ್ನ ನಾವು ಗಮನಿಸ್ತಾ ಇದ್ದೀವಿ. ಇದ್ ಯಾವ್ದಕ್ಕೂ ಕಾನೂನಲ್ಲಿ ಅವಕಾಶ ಇಲ್ಲ. ಈ ರೀತಿಯಾದ ಪ್ರತಿಭಟನೆಗಳನ್ನ ಪಬ್ಲಿಕ್ ಅಲ್ಲಿ ಮಾಡೋದಕ್ಕೆ ಹೈಕೋರ್ಟ್ ಆರ್ಡರೇ ಇದೆ. ಅದನ್ನು ಅವರೇ ಲಾಯರ್ ಜಗದೀಶ್ ಅವರು ಅವ್ರ ಫೇಸ್ಬುಕ್ ಅಲ್ಲಿ ಹಾಕೊಂಡಿದ್ರು. ಇದೆಲ್ಲದರ ನಡುವೆ ಅವ್ರ ಮೇಲೆ ಒಂದು FIR ಆಗಿದೆ. ಆ FIRಗೆ ತನಿಖೆ ಮಾಡ್ಬೇಕು ಅಂತೇಳಿ ಏನ್ ಅಧಿಕಾರಿಗಳು ಅವ್ರ ಮನೆ ಹತ್ರ ಹೋಗಿ ಸುತ್ತುವರೆದಿದ್ರು, ಅವರು ಸರ್ಚ್ ವಾರೆಂಟ್ ಇಟ್ಕೊಂಡು ಹೋಗ್ಬೋದಿತ್ತು. ಅಥವಾ ಅವರು ತಲೆ ತಪ್ಪಿಸ್ಕೊಂಡಿದ್ದಾರೆ ಅಂತ ಏನಾದ್ರು ಅನ್ಸಿದ್ರೆ, ಅಂತ ಏನಾದ್ರು ದೊಡ್ಡ ಮಟ್ಟದ ಒಂದು ನಾನ್ ಬೈಲೇಬಲ್ ಅಫೆನ್ಸ್ ಲಾಯರ್ ಜಗದೀಶ್ ಅವ್ರ ಮೇಲೆ ಇದ್ದು ಅದರ ವಿರುದ್ಧ ಅವರು ತನಿಖೆ ಮಾಡ್ಬೇಕು ಅಂತಂದ್ರೆ ಕೋರ್ಟ್ ಇಂದ ಆರ್ಡರ್ ತರಬಹುದಿತ್ತು. ಅನ್ನೆಸೆಸರಿಯಾಗಿ ಮೂಕ ಪ್ರಾಣಿಗಳಿಗೆ ಇವತ್ತು ಯಾರದ್ದೋ ಇನ್ಫ್ಲೂಯೆನ್ಸ್ ಇಂದ, ಅದು ನೀಟಾಗಿ ಗೊತ್ತಾಗ್ತಾ ಇದೆ, ಯಾರದ್ದೋ ಇನ್ಫ್ಲೂಯೆನ್ಸ್ ಇಂದಾನೇ ಆ ಪ್ರಾಣಿಗಳಿಗೆ ಸೆಡೇಷನ್ ಕೊಟ್ಟು ಇವತ್ತು ಒಂದು ಪ್ರಾಣಿ ಪಾಪ ಜೀವ ಕಳ್ಕೊಂಡಿದೆ. ಒಂದು ನಾಯಿ ಇವತ್ತು ಜೀವ ಕಳ್ಕೊಂಡಿದೆ. ಯಾರಿಗೇ ಆಗ್ಲಿ ಅವರ ಮನೆಯ ಸಾಕು ನಾಯಿ ಸತ್ತೋದ್ರೆ ಬೇಜಾರಾಗಲ್ವೇನ್ರಿ? ವಿಶ್ವನಾಥ್ ಸರ್, ನೋಡಿ, ಇವತ್ತು ನಿಮ್ಮ ಒಂದು ಗಡಿಬಿಡಿಯಲ್ಲಿ ಅಥವಾ ನಿಮ್ಮ ಒಂದು ಅಚಾತುರ್ಯದಿಂದ ನೀವು ಒಂದು ಪರ್ಸನಲ್ ಗ್ರಜ್ ಇಟ್ಕೋತಾ ಇದ್ದೀರೇನೋ ಅಂತ ಅನ್ನಿಸ್ತಾ ಇದೆ. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ 1000 ಜನ 1000 ಮಾತಾಡ್ತಾ ಇರ್ತಾರೆ. ನ್ಯಾಯ ಕೇಳಬೇಕು ಅಂದ್ರೆ ಕೇಳ್ತಾ ಇರ್ತಾರೆ. ನೀವೊಬ್ರು ಒಂದು ಅಧಿಕಾರದಲ್ಲಿರುವವರು ನಿಮ್ಮ ಅಧಿಕಾರವನ್ನ ಸದ್ಬಳಕೆ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಪ್ರತ್ಯಕ್ಷವಾಗಿ ಇರ್ಬೋದು, ಪರೋಕ್ಷವಾಗಿ ಇರ್ಬೋದು, ನಿಮ್ಮ ಕೈವಾಡ ಇದರಲ್ಲಿ ಇಲ್ಲದೆ ಇದ್ರೆ ಒಳ್ಳೇದು ಅಂತ ನನ್ಗನ್ಸುತ್ತೆ. ಜೊತೆಗೆ ನೀವೇ ಓಪನ್ ಸ್ಟೇಟ್ಮೆಂಟ್ ಬೇರೆ ಕೊಟ್ಟಿರೋದ್ರಿಂದ ನಿಮ್ಮ ಮೇಲೆ ಅನುಮಾನ ಬರೋದ್ರಲ್ಲಿ ತಪ್ಪೇ ಇಲ್ಲ. ಜನಸಾಮಾನ್ಯರು ನಿಮ್ಗೆ ವೋಟ್ ಹಾಕಿ ಗೆಲ್ಸಿರೋದು ಯಾಕೆ ಸರ್? ಯಾಕೆ? ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಕ್ಷೇತ್ರದ ಜನರು ನಿಮ್ಮನ್ನ ಆಯ್ಕೆ ಮಾಡಿರುವಂತದ್ದು ಆ ಕ್ಷೇತ್ರದ ಅಭಿವೃದ್ಧಿಗಾಗಿ. ನೀವು ಒಳ್ಳೆ ಕೆಲಸಗಳನ್ನ ಮಾಡಿ ಒಂದಷ್ಟು ಹೆಸರನ್ನ ಮಾಡ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಮಿನಿಸ್ಟ್ರು ಆಗ್ಬೋದು. 1-2 ಸತಿ ಗೆದ್ದು ನಿಮ್ ಪಕ್ಷ ಏನಾದ್ರು ಆಡಳಿತಕ್ಕೆ ಬಂದ್ರೆ, ನೀವು ಒಬ್ಬ ಸಾಮಾನ್ಯ ಲಾಯರ್ನ ವಿರುದ್ಧ, ಒಬ್ಬ ಸಾಮಾನ್ಯ ವ್ಯಕ್ತಿಯ ವಿರುದ್ಧ ಈ ರೀತಿಯಾಗಿ ಜಿದ್ದಿಗೆ ನಿಂತು ಇರೋದನ್ನ ನೋಡಿದ್ರೆ ಗಾಬರಿ ಹುಟ್ಸತ್ತೆ ಸರ್. ನಿಮ್ಮ ಅಭಿಮಾನಿಗಳು ಇನ್ಯಾರೋ ಅಭಿಮಾನಿ ಪೇಮೆಂಟ್ ಕೊಟ್ಟು, ನಾವೆಲ್ಲ ರಾಜಕೀಯ ನೋಡ್ತಾ ಇರೋರೇನೆ,
ಒಂದು ತಲೆಗೊಂದು 500 ರೂಪಾಯಿ ಕೊಟ್ರೆ 50 ಜನ ಕಾರ್ಯಕರ್ತರು ನಿಂತ್ಕೊಂಡು ಬಂದು ಅವ್ರದ್ದು ಫೋಟೋಸ್ ಇಟ್ಬಿಟ್ಟು ಪರ್ಕೆಯಲ್ಲಿ ಹೊಡಿಬೋದು, ಆ ಪ್ರತಿಮೆಯನ್ನು ಸುಟ್ಟಾಕ್ಬೋದು. ನಾಳೆ ದಿನ ಅವ್ರು ಯಾರು ಇರಲ್ಲ. ಒಂದು ಇಂಟೆಲಿಜೆಂಟ್ ವರ್ಗ, ಒಂದು ಎಜುಕೇಟೆಡ್ ವರ್ಗ ಏನಿದೆ ಇವತ್ತು ನಿಮ್ಮನ್ನ ಗಮನಿಸ್ತಾ ಇರತ್ತೆ. ಒಬ್ಬ ಸಾಮಾನ್ಯ ಲಾಯರ್ನ ವಿರುದ್ಧ SR ವಿಶ್ವನಾಥ್ ಅವರು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಯಾವ್ದೆಲ್ಲ ಕ್ರಮಗಳನ್ನ ತೆಕ್ಕೊಂಡ್ರು ಖಾಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ದಕ್ಕೆ ಅನ್ನೋದನ್ನ ಗಮನಿಸ್ತಾ ಇರತ್ತೆ ಸರ್. ಇದು ಯಾವತ್ತೇ ಆಗ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿಯಾದ ಒಂದು ವೈಯಕ್ತಿಕ ಗ್ರಜ್ಜನ್ನ ನೀವು ದ್ವೇಷವನ್ನ ಬೆಳೆಸ್ಕೊಳ್ಳೋದು ನಿಮ್ಮ ರಾಜಕೀಯ ಜೀವನಕ್ಕೆ ಇದು ದೊಡ್ಡ ಮುಳುವಾಗತ್ತೆ. ಇವತ್ತು ಅವ್ರ ಮನೆ ನಾಯಿ ಏನು ಸತ್ತಿದೆ, ಇಷ್ಟಕ್ಕೆ ನೀವು ಇದನ್ನ ಒಂದು ಸಮಾಧಾನ ಮಾಡಿ ನಿಮ್ಮ ಯಾರಾದ್ರೂ ಅಭಿಮಾನಿಗಳು ಅಥವಾ ಇನ್ಯಾರಾದ್ರೂ ಆ ಅಧಿಕಾರಿಗಳನ್ನ ಈ ರೀತಿಯಾಗಿ ಒತ್ತಡಕ್ಕೆ ಒಳಪಡಿಸ್ತಾ ಇದಾರ ಏನು ಅನ್ನೋದನ್ನ ಗಮನಿಸಿ ನೀವು ಈ ಕೂಡ್ಲೇ ಇದನ್ನೆಲ್ಲ ನಿಲ್ಲಿಸಿ ಒಂದು ಶಾಂತಿ ಸೌಹಾರ್ದವನ್ನ ಕಾಪಾಡಬೇಕಾಗಿರೋ ಪೊಲೀಸ್ನವರನ್ನು ಕೂಡ ನೀವು ಶಾಂತಿ ಸೌಹಾರ್ದನೇ ಕಾಪಾಡಕ್ ಬಿಟ್ರೆ ಒಳ್ಳೇದೇನೋ ಅಂತ ನನ್ಗೆ ಅನಿಸ್ತಾ ಇದೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಕೊನೆಯಲ್ಲಿ ನಮ್ಮ ಯಾರು ವಿಶ್ವನಾಥ್ ಸರ್ ಹೇಳಿರೋ ಸ್ಟೇಟ್ಮೆಂಟು ಹಾಗೂ ಲಾಯರ್ ಜಗದೀಶ್ ಅವರ ಮನೆಗೆ ಸುತ್ತುವರೆದ ಪೊಲೀಸ್ನವರು ಈ ವಿಡಿಯೋ ಆ ಫೋಟೋಸು ಎಲ್ಲ ಪ್ಲೇ ಮಾಡ್ತೀನಿ, ಅದನ್ನು ನೀವು ನೋಡ್ಕೊಂಡು ಬನ್ನಿ ರೆಫರೆನ್ಸಿಗಷ್ಟೇ. ಅದೇನೇ ಇರಲಿ, ನಾನು ಈ ಮೂಲಕ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಯಾವತ್ತೇ ಆಗಲಿ ಜನಪ್ರತಿನಿಧಿಗಳು ಪ್ರಜೆಗಳ ವಿರುದ್ಧ ತಣ್ಣನೆ ಕಣ್ಣಲ್ಲಿ ನೋಡ್ಬೇಕೆ ಹೊರತು ದ್ವೇಷದ ಕಣ್ಣಲ್ಲಿ ನೋಡಬಾರ್ದು. SR ವಿಶ್ವನಾಥ್ ಸರ್, ನೀವು ಜನಪ್ರತಿನಿಧಿ, ನೀವು ಜನಸಾಮಾನ್ಯರ ಮೇಲೆ ಯಾಕೆ ಈ ಆಕ್ರೋಶ? ಎನಿವೇಸ್ ಫ್ರೆಂಡ್ಸ್, thank you for watching this video. Please share the video and also please subscribe my YouTube channel. Thank you for watching this video. Jackie Money, Perry Murray, Ruby Baile, come here Ruby. Hi Ram. ಬಾರು ಮನೆ ಇಬ್ರು ಮಲ್ಕೊಂಡಿದ್ದೀರಾ? ಮಲ್ಕೊಳ್ಳಿ. ಒಂದ್ ಡಜನ್ ಡಾಗಿ ಸಾಕಿದೀವಿ. ಕಾರಣ ಏನಕ್ಕೆ ಅಂತಂದ್ರೆ ನಾವು ಇಷ್ಟ ಅಂತ ಅಷ್ಟೇ. ನಮ್ಮ ಭಾಗದಲ್ಲಿ ಒಬ್ಬ ಸಮಾಜಘಾತಕ ದುಷ್ಟಶಕ್ತಿ, ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ ಒಬ್ಬ ನಾಲಾಯಕ್ ಅಡ್ವೊಕೇಟ್ ಜಗದೀಶ್ ಅಂತ ಇದ್ದಾನೆ. ಸರ್ ಅವ್ರು ಇಲ್ಲ ಅಂತ ಅಂದೆ, ಸರ್ಚ್ ವಾರೆಂಟ್ ತಮ್ಮನಿ ಹಿಂದೆ. ಸರ್ ಅವ್ರು ಇಲ್ಲ ಸರ್. ನಮ್ಮ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಬನ್ನಿ ಬಂದು ಮಾತಾಡಿ.